ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕಾವೇರಿ ಲಕ್ಷಾಂತರ ಜನರ ಜೀವನಾಡಿ ಕೂಡ ಹೌದು. ಒಂದು ಕಡೆ ಕುಡಿಯೋದಕ್ಕೂ ಕೂಡ ಕಾವೇರಿ ಬೇಕು, ಮತ್ತೊಂದು ಕಡೆ ಮಂಡ್ಯ ಭಾಗದಲ್ಲಿ ರೈತರು ವ್ಯವಸಾಯಕ್ಕೂ ಕೂಡ ಕಾವೇರಿನೇ ನಂಬಿಕೊಂಡಿದ್ದಾರೆ. ಆದರೆ ಈಗ ಅಧಿಕಾರಿಗಳ ಕಳ್ಳಾಟದಿಂದ ಕಾವೇರಿಗೆ ಕಂಟಕ ಎದುರಾಗಿದೆ. ಆ ಕಂಟಕ ಏನು ತೋರಿಸ್ತೀವಿ ಈ ವರದಿಯಲ್ಲಿ. ಜೀವನದಿ ಕಾವೇರಿ ಮಾತಿಗೆ ಇದೆಂತ ಗತಿ? ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾವೇರಿ ಮಲಿನ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು. ಕನ್ನಡ ನಾಡಿನ ಜೀವನದಿ ದಕ್ಷಿಣ ಭಾರತ ಗಂಗೆ ಎಂದೇ ಕರೆಸಿಕೊಳ್ಳುವ ಕಾವೇರಿಗೆ ಇದೀಗ ಕಂಟಕ ಎದುರಾಗಿದೆ. ತುಲಾಮಾಸದಲ್ಲಿ ಕಾವೇರಿ ಸ್ನಾನ ಮಾಡಿದ್ರೆ ಸಕಲ ಪಾಪಗಳು ನಾಶವಾಗಬಹುದೆಂಬ ನಂಬಿಕೆ ಇದೆ. ಆದರೆ ಇದೀಗ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾವೇರಿಯಲ್ಲಿ ಸ್ನಾನ ಮಾಡಿದ್ರೆ ಸಕಲ ರೋಗವು ಪ್ರಾಪ್ತಿ ಎಂಬಂತಾಗಿದೆ. ಲಕ್ಷಾಂತರ ಜನರ ಜೀವನಾಡಿ ಕಾವೇರಿ ನದಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಪ್ರತಿನಿತ್ಯ ಕಾವೇರಿ ಒಡಲಿಗೆ ಮೈಸೂರಿನ ಕೊಳಚೆ ನೀರು ಸೇರ್ಪಡೆಯಾಗ್ತಾ ಇದೆ. ಅಂದಹಾಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ನಗುವಿನಹಳ್ಳಿ ಗ್ರಾಮದ ಬಳಿ ಕಾವೇರಿ ನದಿ ಪಶ್ಚಿಮ ಮುಖವಾಗಿ ಹರಿಯುತ್ತಾಳೆ. ಆದರೆ ಅದೇ ಸ್ಥಳಕ್ಕೆ ಮೈಸೂರಿನಿಂದ ಬರುವ ಕೊಳಚೆ ನೀರು, ಕೆಲ ಕಾರ್ಖಾನೆಗಳ ರಾಸಾಯನಿಕ ಯುಕ್ತ ನೀರು ಬಂದು ಸೇರುತ್ತಿದೆ. ಕೊಳಚೆ ನೀರನ್ನ ಶುದ್ಧೀಕರಣ ಮಾಡದೆ ನೇರವಾಗಿ ಹರಿಬಿಡಲಾಗುತ್ತಿದೆ. ಕೆಮಿಕಲ್ ಮಿಶ್ರಿತ ನೀರಿನಿಂದ ನದಿಯಲ್ಲಿ ನೊರೆ ಕೂಡ ಸೃಷ್ಟಿಯಾಗ್ತಿದೆ. ಈಗ ಏನಾಗಿದೆ ಅಂದರೆ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕ ಸ್ಥಳ ಆದ್ರೂ ಅಪ್ಪಟ ಕಾವೇರಿ ನೀರು ಹರಿತಾ ಇದೆ. ಸುತ್ತಲೂ ಶ್ರೀರಂಗಪಟ್ಟಣ ಸುತ್ತಲೂ ಕಾವೇರಿ ನದಿ ಪಟ್ನ ಗಂಜಾಮ ಸೇರಿದಂತೆ ಹರಿತಾ ಇದೆ, ಸಂಗಮ ಇದೆ, ಒಂದು ಒಳ್ಳೆಯದಾಯ್ತೈತೆ. ಆದರೆ ಅದೇ ನೀರಿಗೆ ಮೈಸೂರು ಕೊಳಚೆ ನೀರು ಕಲುಷಿತಗೊಳಿಸ್ತಾ ಇದೆ. ಆ ಕೊಳಚೆ ನೀರನ್ನು ತಡೆಗಟ್ಟುವ ಕ್ರಮ ಇಲ್ಲಿವರೆಗೂ ಆಗಿಲ್ಲ. ಕಳೆದ ಒಂದು 15-20 ವರ್ಷದಿಂದ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ಒಂದು ಮನ್ನಣೆ ಇವತ್ತು ಸಿಕ್ಕಿಲ್ಲ. ಗಂಜಾಂ ಜನರಿಗೆ ಇವತ್ತು ಈಗ ಪ್ರಸ್ತುತವಾಗಿ ಈಗ ನೀರು ಕೊಡ್ತಾ ಇರೋದು ಅದೇ ನೀರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಜಿಲ್ಲಾ ಅಧಿಕಾರಿ ಡಾಕ್ಟರ್ ಕುಮಾರ್ ದೌಡಾಯಿಸಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಮೈಸೂರಿನ ಕೊಳಚೆ ನೀರು ಕಾವೇರಿ ನದಿ ಸೇರುವುದು ರುಜುವಾತಾಗಿದೆ. ಹೀಗಾಗಿ ಕೊಳಚೆ ನೀರನ್ನ ಶುದ್ಧೀಕರಿಸಿ ಬಳಿಕ ನದಿಗೆ ಬಿಡುವಂತೆ ಮೈಸೂರು ಜಿಲ್ಲಾಡಳಿತಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಪತ್ರವನ್ನ ಬರೆದಿದ್ದಾರೆ. ಒಟ್ಟಾರೆ ರಾಜ್ಯದ ಜೀವನಾಡಿ ಕಾವೇರಿಗೆ ಮೈಸೂರಿನ ಕೊಳಚೆ ನೀರು ಸೇರ್ಪಡೆಯಾಗಿ ದಿನದಿಂದ ದಿನಕ್ಕೆ ಮಲಿನವಾಗ್ತಿದೆ. ಇದರ ಬಗ್ಗೆ ಬರೀ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರೆ ಸಾಲದು, ಸೂಕ್ತ ಕ್ರಮವಾಗಬೇಕು ಎನ್ನುವುದು ನಮ್ಮ ಆಶಯ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಈ ಬಾರಿ ಕೂಡ ಅವಧಿಗೂ ಮುನ್ನವೇ ಮೀನುಗಾರಿಕೆ ಮುಗಿದು ಹೋಗಿದೆ. ನೀರಿನೊಂದಿಗೆ ಗುದ್ದಾಡಿ ಅನ್ನ ಸಂಪಾದಿಸುವ ಕಡಲ ಮಕ್ಕಳು ಈ ಬಾರಿಯೂ ಬರಿಗೈಯಲ್ಲೇ ವಾಪಸ್ಸಾಗಿದ್ದಾರೆ. ಇನ್ನು ಮಳೆಗಾಲ ಮುಗಿಯೋ ತನಕ ಮೀನುಗಾರಿಕೆಗೆ ನಿಷೇಧ ಹಾಕಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಆಳ ಸಮುದ್ರ ಮೀನುಗಾರಿಕೆ ಸ್ಥಗಿತ. ಪೂರ್ವ ಮುಂಗಾರು ಶುರುವಾಗಿದೆ. ಜೂನ್ ಮೊದಲ ವಾರದಲ್ಲಿ ಮುಂಗಾರು ಅಬ್ಬರಿಸುವ ಸೂಚನೆ ಸಿಕ್ಕಿದೆ. ಅವಧಿಗೂ ಮುನ್ನ ಅಂದರೆ 15 ದಿನಗಳಿಂದ 1 ತಿಂಗಳು ಮುಂಚಿತವಾಗಿ ಆಳ ಸಮುದ್ರ ಮೀನುಗಾರಿಕೆ ಸ್ಥಗಿತಗೊಂಡಿದೆ. ನಷ್ಟದಲ್ಲಿ ಆರಂಭವಾದ ಮೀನುಗಾರಿಕಾ ಋತು ನಷ್ಟದಲ್ಲೇ ಕೊನೆಗೊಳ್ಳುವಂತಾಗಿದೆ. ವರ್ಷದಿಂದ ವರ್ಷಕ್ಕೆ ಬೋಟುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೋಟುಗಳ ಸಂಖ್ಯೆ ಹೆಚ್ಚಿದಷ್ಟು ಮೀನುಗಾರರ ಬೇಡಿಕೆಯೂ ಹೆಚ್ಚಾಗುತ್ತಿದೆ. ಆದರೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ. ಜೂನ್ 1ನೇ ತಾರೀಕಿನಿಂದ ಜುಲೈ 31ರವರೆಗೆ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿದೆ. ನಿಷೇಧದ ಅವಧಿಯನ್ನ 2 ತಿಂಗಳು ಬದಲಾಗಿ 3 ತಿಂಗಳಿಗೆ ಏರಿಸಬೇಕು ಅನ್ನೋದು ಮೀನುಗಾರರ ಬೇಡಿಕೆಯಾಗಿದೆ. ಮೀನುಗಾರಿಕೆ ಅಂತ ಹೇಳಿದ್ರೆ ಕೃಷಿಯಾಗಿ ಇದು ಯಾವಾಗಲೂ ಸಿಗ್ತದಂತ ಗ್ಯಾರಂಟಿ ಇಲ್ಲ. ಒಂದ್ಸಲ ಹೇರಳ ಬಂದರೆ ಅದಕ್ಕೆ ಏನಾದರೂ ಬೆಂಬಲ ಬೆಲೆ ಸಿಗಬೇಕು. ಅದನ್ನು ಮೀನುಗಾರರಿಗೆ ಇದರಿಂದ ಹೇಗೆ ಕಡಿಮೆ ಡೀಸೆಲ್ ಖರ್ಚಿನಲ್ಲಿ ಹೇಗೆ ಮೀನುಗಾರರಿಗೆ ನಾವು ಉಳಿತಾಯ ಮಾಡಿ ಕೊಡ್ಬೋದು, ಈ ಬಗ್ಗೆ ಕೂಡ ನಾವೊಂದು ಸರ್ಕಾರ ಮಟ್ಟದಲ್ಲಿ ಚಿಂತನೆ ಆಗಬೇಕು. ಮೀನುಗಾರಿಕೆ ಉಳಿಬೇಕಾದ್ರೆ ಡೀಸೆಲ್ ಖರ್ಚು ಕಡಿಮೆ ಆಗಬೇಕು. ಮತ್ತು ಮೀನು ಹೇರಳ ಕೆಲವು ಸಲ ಮೀನೇ ಬರುವುದಿಲ್ಲ, ಅದು ಪ್ರಕೃತಿ.
ಕೆಲವು ಸಲ ಬಂದಾಗ ಅದರ ಪ್ರಯೋಜನ ಮೀನುಗಾರರಿಗೆ ಸಿಗುವುದಿಲ್ಲ. ಅದು ಮೀನುಗಾರ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು ಮೀನುಗಾರರಿಗೆ? ಬೋಟುಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸಂತಾನೋತ್ಪತ್ತಿಯ ಅವಧಿಯಲ್ಲಿ ಅಪಾರ ಪ್ರಮಾಣದ ಸಣ್ಣ ಮೀನುಗಳನ್ನು ದೋಚಲಾಗುತ್ತೆ. ಇದರಿಂದ ಗುಣಮಟ್ಟದ ಮೀನಿನ ಲಭ್ಯತೆ ಕಡಿಮೆಯಾಗುತ್ತೆ. 3 ತಿಂಗಳು ನಿಷೇಧವಿದ್ರೆ ಸಂತಾನೋತ್ಪತ್ತಿಗೆ ಹೆಚ್ಚಿನ ಸಮಯ ಸಿಗುತ್ತೆ ಅನ್ನೋದು ವೈಜ್ಞಾನಿಕ ಅಭಿಪ್ರಾಯವಾಗಿದೆ. ಒಟ್ಟಾರೆ ಅವಧಿಗೂ ಮುನ್ನ ಮೀನುಗಾರಿಕೆ ಮುಗಿದಿರುವುದರಿಂದ ನಷ್ಟದಲ್ಲೇ ಈ ಋತು ಅಂತ್ಯಗೊಂಡಿದೆ. ಮೀನುಗಾರರನ್ನ ಕೂಡ ಕೃಷಿಕರಂತೆ ಪರಿಗಣಿಸಬೇಕು ಅನ್ನೋದು ಬಹುಕಾಲದ ಬೇಡಿಕೆ. ಕಷ್ಟಕಾಲದಲ್ಲಿ ಬೆಂಬಲ ಬೆಲೆ ಘೋಷಿಸುವ ಮೂಲಕ ಸರ್ಕಾರ ಮೀನುಗಾರರ ಕೈ ಹಿಡಿಯಬೇಕಿದೆ.